ಮ್ಯಾಚ್ ಕಂಡಕ್ಟ್ ಆಗೋ ಮುಂಚೆ 2 ಸಲ ಪ್ರಾಕ್ಟೀಸ್ ಮಾಡಿಸಿ. ಪಿಚ್ ಹೇಗಿದೆ ಅಂತ ಮಕ್ಳಿಗೂ ಅರ್ಥ ಆಗುತ್ತೆ. ಓಕೆ ಸರ್, ನೀವು ಹೇಳ್ದಂಗೆ ಮಾಡೋಣ. ಲೇ ಏನಿದು? ಕಣ್ ಕಾಣಲ್ವಾ? ಹಿತ್ತಲೆ ಪಾತ್ರೆ ಮಾರ್ಕೊಂಡ್ಬಿಡ್ತೀಯಾ? ರೀ ಚಪ್ಪು ನಿತ್ಕೊಳ್ರಿ, ಯಾವಾಗ್ಲೂ ಏನಾದ್ರೂ ಹೇಳ್ತಾನೆ ಇರ್ತೀರ. ಏನೋ ಕಂತ್ರಿ ಕೆಲಸ ಮಾಡ್ತಿದ್ದಾಳಲ್ಲ ಇವಳು. ನಿಂತ್ಕೋ, ಏನ್ ಮಾಡ್ತಿದ್ಯಾ? ರೀ ನಿಮ್ಗೇನ್ ಬುದ್ಧಿ ಇದೆಯಾ ಇಲ್ವಾ? ಮನೇಲಿ ಮದ್ವೆ ರೀ, ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದೆ, ಎಲ್ಲ ತೊಳೆದು ನೀಟಾಗಿ ಇಡ್ತಿದ್ದೀನಿ. ನೀನು ಜೀವನದಲ್ಲಿ ಇನ್ನೊಬ್ಬರು ಜೀವನ ತಿಳಿದು ಗುಡ್ಸಿ ಗುಂಡಾಂತರ ಮಾಡೋದಷ್ಟೇ ಗೊತ್ತಿರೋದು, ಅಂಥದ್ರಲ್ಲಿ ಮನೇನ ತೊಳೆದು ಗುಡ್ಸಿ ಗುಂಡಾಂತರ ಮಾಡ್ತೀನಿ ಅಂತಿದ್ಯಲ್ಲ. ಹೌದು, ಇದಕ್ಕೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ? ಮನೆ ಮಗಳು ಮದ್ವೆ ಇದೆ, ಮನೆ ತುಂಬಾ ಧೂಳ್ ತುಂಬಿಕೊಂಡು ಮದ್ವೆ ಮಾಡಕ್ಕಾಗತ್ತಾ? ಮೇಲ್ಗಡೆ ಇರೋ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ. ಅಂದ್ರೆ ಇನ್ನೊಂದ್ಸತಿ ಹೇಳು. ಅದೇ ಧೂಳ್ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಅಂದೆ. ಇದು ನಿಜವಾಗ್ಲೂ ನೀನೇನಾ ಅಥವಾ ಈ ಗೀತ್ನೊಳಗೆ ಭೂತ್ ಒಳಗೆ ಸೇರ್ಕೊಂಡು ಈ ಹಳೆ ಸಿನಿಮಾದಲ್ಲಿ ಕೆಲವು ಭೂತ್ಗಳು ಒಳಗೆ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಾವಂತಲ್ಲ, ಹಂಗೇನಾರ ನಿನ್ಗೆ ಆಗಿದ್ಯಾ ಅಂತ? ಏನ್ರಿ ಯಾವಾಗ್ಲೂ ಕಾಲೆಳಿತೀರಾ? ಬೇಡ ಬಿಡು, ಕೈ ಹೇಳ್ತೀನಿ. ಮನುಷ್ಯ ಬದ್ಲಾಗ್ತಾನೆ ಅಂದ್ರೆ ಖುಷಿ ಪಡ್ಬೇಕು ರೀ, ಈ ತರ ಅನುಮಾನ ಪಡೋದಲ್ಲ. ಅಲ್ಲ, ಮನುಷ್ಯರು ಬದಲಾಗ್ತಾರೆ, ಆದ್ರೆ ನೀವು ಬದಲಾಗೋ ಚಾಯಮಾನ ಅಲ್ವಲ್ಲ. ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ನಾನ್ ಮನುಷ್ಯಲ್ವಾ? ಅದೊಂದು ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ನೀವೇನಾದ್ರೂ ಅನ್ಕೊಳ್ರಿ, ನನ್ಗೆ ಪಲ್ಲವಿ ಮದ್ವೆ ಚೆನ್ನಾಗಾಗ್ಬೇಕು ಅಷ್ಟೇ. ಓ ಯಾಕೋ ಗೀತಾ, ನನ್ಗೆ ಆಶ್ಚರ್ಯ ಅನ್ನಿಸ್ತಿದೆ ಕಣೆ. ಪಲ್ಲವಿ ಮದ್ವೆ ಆದ್ರೆ ನಾನ್ ಸೂಸೈಡ್ ಮಾಡ್ಕೋತೀನಿ ಅಂತ ಅಂತಿದ್ದೋಳು ಈಗ ಅವಳ ಮದ್ವೆ ಚೆನ್ನಾಗಾಗ್ಲಿ ಅಂತ ಅಂತಿದ್ಯಾ? ಅಷ್ಟೇ ಅಲ್ಲತೆ, ಪಾತ್ರೆ ಎಲ್ಲ ತೊಳೆದು ಮನೆ ಧೂಳ್ಗಿಲ್ಲೆಲ್ಲ ಹೊಡೆದು ಗೋಡ್ಸ್ ಗುಂಡಾಂತರ ಮಾಡ್ಬೇಕು ಅಂತಿದ್ದಾಳೆ. ಇದು ಇವಳ ನಾಟಕದ ಎಷ್ಟನೇ ಅಧ್ಯಾಯವೋ ಗೊತ್ತಿಲ್ಲ. ಅನ್ಕೊಳ್ರಿ, ನಾಟಕ ಆದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ನಿಮ್ಮ ಥರ ಪಿ ಟಿ ಮಾಸ್ಟ್ರು ಸಿಗೋದಕ್ಕೆ ಸ್ಕೂಲ್ ಮಕ್ಕಳು ಪುಣ್ಯ ಮಾಡಿರಬೇಕು. ಈ ಸ್ಕೂಲ್ ಪ್ರಿನ್ಸಿ ಹೇಳ್ತಾ ಇದ್ರು, ನೀವು ಬಂದಮೇಲೆ ಇಲ್ಲಿರೋ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅಂತ. ಸರಿ ಕೆಲಸ ನೋಡಿ. ಸರಿ. ಎಕ್ಸ್ಕ್ಯೂಸ್ ಮಿ ಸರ್, ಪಿ ಟಿ ಸರ್ ಎಲ್ಲಿದ್ದಾರೆ? ಆ ಕಡೆ ಮೇಡಮ್. ಥ್ಯಾಂಕ್ ಯು ಸರ್.